ಎಲ್ಲ ಧ್ಯಾನ ಮಿತ್ರರಿಗೆ ಆತ್ಮಪೂರ್ವಕ ನಮಸ್ಕಾರಗಳು. ನನ್ನ ಹೆಸರು ಅಯ್ಯಪ್ಪ ಪಿಂಡಿ, ಮೆಡಿಟೇಷನ್ ಕೋಚ್. ಡಿಸೆಂಬರ್ 21 ಯುನೈಟೆಡ್ ನೇಷನ್ಸ್ ವರ್ಲ್ಡ್ ಮೆಡಿಟೇಷನ್ ಡೇ ಅಂತ ಡಿಕ್ಲೇರ್ ಮಾಡಿದೆ. ಈ ವಿಚಾರ ಕೇಳಿ ತುಂಬ ಖುಷಿ ಪಟ್ಟಿದ್ದೀನಿ. ಪತ್ರಿಜಿಯವರ ಕನಸು ಇಡೀ ಪ್ರಪಂಚದಲ್ಲಿ ಇರೋ ಪ್ರತಿಯೊಬ್ಬರು ಒಂದೇ ಸಮಯದಲ್ಲಿ ಒಂದು ದಿವಸದಲ್ಲಿ ಧ್ಯಾನ ಮಾಡೋ ದಿವಸ ಬರುತ್ತೆ ಅಂತ ಅವ್ರು ಯಾವಾಗಲೂ ಹೇಳ್ತಾ ಇದ್ರು. ಈಗ ಡಿಸೆಂಬರ್ 21 ಪ್ರತಿ ವರ್ಷ ಯುನೈಟೆಡ್ ನೇಷನ್ಸ್ ಅವರು ಡಿಕ್ಲೇರ್ ಮಾಡಿದರು ವರ್ಲ್ಡ್ ಮೆಡಿಟೇಷನ್ ಡೇ ಅಂತ. ವರ್ಲ್ಡ್ ಯೋಗ ಡೇ ಯಾವಾಗ ಬಂತೋ ಅವಾಗಿಂದ ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್ಸು ನಾವು ಕಾಯ್ತಾ ಇದ್ದೀವಿ ಮೆಡಿಟೇಷನ್ಗೂ ಒಂದು ದಿವಸ ಬರುತ್ತೆ ಅಂತ. ಡಿಸೆಂಬರ್ 21 ನಮ್ಮ ದಿವಸ, ಧ್ಯಾನದ ದಿವಸ. ಪತ್ರಿಜಿಯವರ ಜೊತೆ ನಾನು 20 ವರ್ಷ ಓಡಾಡಿದ್ದೀನಿ, ಎಷ್ಟೋ ಸೇವೆ ಮಾಡಿದ್ದೀನಿ, ಧ್ಯಾನ ಪ್ರಚಾರ ಮಾಡಿದ್ದೀನಿ. ಈಗ ಕಳೆದ 2 ವರ್ಷದಿಂದ ಇಡೀ ಕರ್ನಾಟಕದಲ್ಲಿ ಇರೋ ಪ್ರತಿಯೊಬ್ಬ ಕನ್ನಡಿಗರಿಗೆ ಧ್ಯಾನ ಅನ್ನೋದು ತಲುಪಿಸಬೇಕು ಅಂತ ಒಂದೇ ಒಂದು ಸಂಕಲ್ಪದಲ್ಲಿ ಧ್ಯಾನ ಸುವರ್ಣ ಕರ್ನಾಟಕ ಮಾಡಬೇಕು ಅಂತ ನಾನು ಸಂಕಲ್ಪ ಇಟ್ಕೊಂಡು ಎಷ್ಟೋ ಯಜ್ಞಗಳು ಮಾಡ್ತಾ ಇದ್ದೀನಿ. ಪತ್ರಿಜಿಯವರು ನಮಗೆ, ನಮ್ಮ ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗೆ, ಇಡೀ ಪ್ರಪಂಚಕ್ಕೆ 18 ಸೂತ್ರಗಳು ಕೊಟ್ಟಿದ್ರು. ಈ 18 ಸೂತ್ರಗಳು ನಾವು ಪಾಟಿಸ್ತಾ ಆನಾಪಾನಸತಿ ಅಂದರೆ ಶ್ವಾಸದ ಮೇಲೆ ಗಮನ, ಈ ಒಂದು ಧ್ಯಾನ ನಾವು ಮಾಡಿದರೆ ಸಾಕು. ಏನು ಮಾಡಬೇಕು, ಏನು ಮಾಡಬಾರದು, ಯಾವ ಥರ ಇರಬೇಕು ಬೇಡ ಅನ್ನೋ ಪ್ರತಿಯೊಂದನ್ನು ಪತ್ರಿಜಿ ನನಗೆ ಪರ್ಸನಲ್ ಆಗಿ ನನಗೆ ಟ್ರೈನಿಂಗ್ ಕೊಟ್ಟರು. ಈ ಧ್ಯಾನಕ್ಕೋಸ್ಕರನೇ ನೀವು ಹುಟ್ಟಿದೆಯಾ ಅಂತ ನನಗೆ ಹೇಳಿದ್ರು. ಅವ್ರ ಜೊತೆ ಅಷ್ಟು ವರ್ಷ ಓಡಾಡಿ ನಾನು ಎಷ್ಟೋ ಭಾಗ್ಯವಂತ ಆಗಿದ್ದೀನಿ. ಮತ್ತು ಇವಾಗ ಹೊಸೊಬ್ಬರು ಎಷ್ಟೋ ಜನ ಬರ್ತಾ ಇದ್ದಾರೆ. ಅವರೆಲ್ಲರಿಗೆ ಧ್ಯಾನ ಅಂದರೆ ಏನು, ಈ ಆಧ್ಯಾತ್ಮಿಕ ಜೀವನ ಏನು, ಮುಕ್ತಿ ಮೋಕ್ಷಕ್ಕೆ ದಾರಿ ಏನು ಅನ್ನೋದು ಮತ್ತೆ ತಲುಪಿಸೋ ಈ ಒಂದು ಅವಕಾಶ ಮತ್ತು ಜವಾಬ್ದಾರಿ ಪ್ರತಿ ಪಿರಮಿಡ್ ಮಾಸ್ಟರ್ಗಿದೆ. ಇಡೀ ಕರ್ನಾಟಕ ಮಾತ್ರ ಅಲ್ಲ, ಇಡೀ ಪ್ರಪಂಚಕ್ಕೆ ಧ್ಯಾನ ಹೋಗಬೇಕು. ಪತ್ರಿಜಿಯವ್ರ ಕನಸು ನನಸಾಗಬೇಕು. ಪ್ರತಿಯೊಬ್ಬರು ಧ್ಯಾನ ಪ್ರಚಾರ ಮಾಡಬೇಕು, ಧ್ಯಾನನ ಮಾಡಬೇಕು. ಧ್ಯಾನ ಪ್ರಾಕ್ಟೀಸು ಮತ್ತು ಸರ್ವಿಸ್, ಸಾಧನೆ, ಸೇವೆ, ಇವೆರಡು ಇದ್ರೆ ಪ್ರತಿಯೊಬ್ಬರು ಶಾಕಾಹಾರಿ ಆಗಬೇಕು, ಧ್ಯಾನಿ ಆಗಬೇಕು, ಪ್ರತಿಯೊಬ್ಬರಿಗೆ ಸೇವೆ ಮಾಡಬೇಕು. ಈ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟಲ್ಲಿ ಎಷ್ಟೋ ಸ್ವೇಚ್ಛೆ ಇದೆ. ಪ್ರತಿಯೊಬ್ಬರು ಮಾಸ್ಟರ್ಸ್, ಪ್ರತಿಯೊಬ್ಬರು ಸ್ನೇಹಿತರಂತ ಪತ್ರಿಜಿ ಯಾವಾಗಲೂ ಕರೀತಾ ಇದ್ರು. ಎವ್ರಿಬಡಿ ಈಸ್ ಈಕ್ವಲ್, ನೋ ಸೀನಿಯರ್ ನೋ ಜೂನಿಯರ್. ಪ್ರತಿಯೊಬ್ಬರು ಅವರವರು ಸಂಸಾರವನ್ನು ಮಾಡ್ತಾ, ಜವಾಬ್ದಾರಿಯೆಲ್ಲ ಸಮಾಜಕ್ಕೆ ಮಾಡ್ತಾ, ಅವ್ರ ಕೆಲಸಗಳನ್ನ ಮಾಡ್ತಾ, ಧ್ಯಾನ ಸಾಧನೆ ಮಾಡ್ತಾ ಪ್ರತಿಯೊಬ್ಬರು ಸೇವೆ ಮಾಡಬಹುದು. ಧ್ಯಾನಕ್ಕೋಸ್ಕರ ಎಲ್ಲಿನೂ ಹೋಗೋ ಅವಶ್ಯಕತೆ ಇಲ್ಲ ಅಂತ ಮನೆಯಲ್ಲೇ ಕೂತ್ಕೊಂಡು ನಾವು ಧ್ಯಾನ ಮಾಡಿ ಮುಕ್ತಿ ಮೋಕ್ಷ ಪಡಿಬೋದು ಅನ್ನೋ ಸಿಂಪಲ್ ಕಾನ್ಸೆಪ್ಟ್ ಪತ್ರಿಜಿ ಪ್ರಪಂಚಕ್ಕೆ ಕೊಟ್ಟರು. ಹಾಗಾಗಿ ಪಿರಮಿಡ್ಸನ್ನು ನಾವು ಜಾಸ್ತಿ ಧ್ಯಾನಕ್ಕೆ ಉಪಯೋಗಿಸಬೇಕು. ಮತ್ತು ಪ್ರತಿಯೊಬ್ಬರು ಶಾಕಾಹಾರಿಯಾಗಿರಬೇಕು. ಮಾಂಸಾಹಾರ ಅನ್ನೋದು ಪಾಪಾಹಾರ ಅಂತ ಹೇಳಿ ಈ ಇಡೀ ಪ್ರಪಂಚದಲ್ಲಿ ಮಾಂಸಾಹಾರ ಅನ್ನೋದು ತೆಗಿಬೇಕು ನಾವು. ಅದಕ್ಕೆ ಎಷ್ಟೋ ವೆಜಿಟೇರಿಯನ್ ರ್ಯಾಲೀಸ್ ನಾವು ಮಾಡಬೇಕು. ಅವೇರ್ನೆಸ್ ಅನ್ನೋದು ಜನಕ್ಕೆ ಕೊಡ್ತಾ ಇರಬೇಕು. ಇಡೀ ಪ್ರಪಂಚ ಕೋವಿಡ್ ಟೈಮಲ್ಲಿ ಎಷ್ಟೋ ಅಲ್ಲಾಡಿದೆ. ಯಾಕೆ ಎಷ್ಟು ಸಾವುಗಳು ಯಾಕೆ ಬಂದಿದೆ ಅಂದರೆ ಇದಕ್ಕೆ ಮೂಲ ಕಾರಣ ಮಾಂಸಾಹಾರ. ಆ ಮಾಂಸಾಹಾರ ಇದ್ದರೆ ಮುಂದೆ ಈ ಪ್ರಪಂಚಕ್ಕೆ ಎಷ್ಟೋ ಕಷ್ಟಗಳು ಬರುತ್ತೆ. ಎಲ್ಲ ಮಾಂಸಾಹಾರಗಳು ಶಾಕಾಹಾರಿ ಆಗಬೇಕು. ಇಡೀ ಪ್ರಪಂಚದಲ್ಲಿ ಮಾಂಸಾಹಾರ ಅನ್ನೋದು ತೆಗಿದ್ರೆ ಇಡೀ ಪ್ರಪಂಚ ಶಾಂತಿಮಯವಾಗುತ್ತದೆ, ಧ್ಯಾನಮಯವಾಗುತ್ತದೆ. ರಿಲಿಜಿಯನ್ಸು, ಕ್ಯಾಸ್ಟು, ಕ್ರೀಡು ಯಾವುದು ಧ್ಯಾನಕ್ಕೆ ಸಂಬಂಧ ಇಲ್ಲ. ಶ್ವಾಸ ಯಾರ್ಯಾರಿಗಿದೆಯೋ ಅವರೆಲ್ಲ ಧ್ಯಾನ ಮಾಡ್ಬೋದು. ಚಿಕ್ಕವರು, ಬಡವರು ಏನೂ ಇಲ್ಲ ಇದರಲ್ಲಿ. ಯಾರು ಯಾರನ್ನೂ ಲೀಡರ್ಸು ಅಲ್ಲ, ಯಾರಿಗೂ ಗುರು ಅಲ್ಲ. ನಿಮ್ಮ ಶ್ವಾಸವೇ ನಿಮ್ಮ ಗುರು ಅಂತ ಹೇಳಿರೋ ಆ ಮಹಾನ್ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ. ಈ ಒಂದು ದಿವಸ ಅವ್ರಿಗೆ ಅರ್ಪಿಸೋಣ, ಧ್ಯಾನಕ್ಕೋಸ್ಕರ ಅರ್ಪಿಸೋಣ. ಡಿಸೆಂಬರ್ 21 ಯುನೈಟೆಡ್ ನೇಷನ್ಸ್ ನಮ್ಮ ಪಿರಮಿಡ್ ಮಾಸ್ಟರ್ಸ್ಗಾಗಲಿ, ಎಷ್ಟೋ ಧ್ಯಾನಿಗಳಿಗಾಗಲಿ, ಮೆಡಿಟೇಟರ್ ಮಾಸ್ಟರ್ಸ್ಗೆ ಕೊಟ್ಟಿರೋ ದೊಡ್ಡ ವರ ಅಂತ ನಾನು ಅನ್ಕೊತಾ ಇದ್ದೀನಿ. ಪ್ರತಿ ವರ್ಷ ಪ್ರತಿ ಸೆಂಟ್ರಲ್ಲಿ ಇಡೀ ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಇದು ದೊಡ್ಡ ಹಬ್ಬ ಥರ ಮಾಡಬೇಕು. ಇಡೀ ಪ್ರಪಂಚಕ್ಕೆ ಧ್ಯಾನ ಅನ್ನೋದು ನಾವು ಮತ್ತೆ ಒಂದು ದೃಢವಾದ ಸಂಕಲ್ಪದಿಂದ ದೃಢವಾದ ಮೆಸೇಜ್ ಕೊಡೋಕ್ಕೆ ಇನ್ನೊಂದು ಅವಕಾಶ ನಮಗೆ ಯೂನಿವರ್ಸ್ ಕೊಟ್ಟಿರೋದಂತ
ನಾನು ಭಾವಿಸ್ತಾ ಈ ಒಂದು ಅವಕಾಶ ಕೊಟ್ಟಿರೋ ಪತ್ರಿಜಿ ಅವರಿಗೆ, ಈ ಒಂದು ಮೆಸೇಜ್ ಕೇಳೋ ನಿಮ್ಮೆಲ್ಲರಿಗೆ ಆತ್ಮಪೂರ್ವಕ ನಮಸ್ಕಾರಗಳು, ಧನ್ಯವಾದಗಳು. ಸೈನಿಂಗ್ ಆಫ್ your ಮೆಡಿಟೇಷನ್ ಕೋಚ್ ಅಯ್ಯಪ್ಪ ಪಿಂಡಿ. ನಮಸ್ತೆ.